ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾವಿದ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ದೇವತೆಗಳು ಪರಮಾತ್ಮನ ಸೇವೆಗಾಗಿ ಪರಮಾತ್ಮನ ಆಜ್ಞಾನುಸಾರವಾಗಿ ಭೂಮಿ ಮೇಲೆ ಅವತಾರ ಮಾಡ್ತಾ ಇದ್ದಾರೆ, ಮಾಡೋರಿದ್ದಾರೆ. ಆಗ ನಿನ್ನೆ ನೀವು ಕೇಳಿದ ಪ್ರಕಾರ ಧರ್ಮರಾಜನನ್ನು ಕರೆದಿದ್ದಾರೆ, ಕುಂತಿ ಮತ್ತು ಪಾಂಡುರಾಜ. ಆಗ ಧರ್ಮರಾಜ ಬಂದು ಅವತಾರ ಮಾಡಿದ ಸುದ್ದಿಯನ್ನು ಕೇಳಿದ ಕೂಡಲೇ ಆ ಗಾಂಧಾರಿ ತಾನು ತನ್ನ ಗರ್ಭವನ್ನು ಜಜ್ಜಿಕೊಂಡಿದ್ದಾಳೆ. ಆಗ ಮಾಂಸದ ಪಿಂಡ ಹೊರಗೆ ಬಂದು ಬಿದ್ದಿದೆ. ಆ ಪಿಂಡ ನಾಶವಾಗಬಾರದು ಅಂತ ತಕ್ಷಣದಲ್ಲೇನೆ ಆ ಪರಾಶರಾತ್ಮಜರಾದಂತಹ ವೇದವ್ಯಾಸ ದೇವರು ಪ್ರಾದುರ್ಭವಿಸಿ ಆವಾಗ 100 ಗಡಿಗೆಗಳನ್ನು ತರಿಸಿ ಆ ಮಾಂಸಪಿಂಡಗಳನ್ನು ವಿಭಾಗ ಮಾಡಿ ಅಲ್ಲಿ ಹಾಕಿ ತುಪ್ಪದ ಗಡಿಗೆಗಳು ಔಷಧಿ ವನಸ್ಪತಿಗಳನ್ನು ಹಾಕಿ ಅದನ್ನು ರಕ್ಷಣೆ ಮಾಡಿ ಪ್ರತಿನಿತ್ಯ ಒಬ್ಬೊಬ್ಬರು ದುರ್ಯೋಧನ, ದುಶ್ಯಾಸನ, ವಿಕರ್ಣ, ಖರ ಇತ್ಯಾದಿಗಳು ಅವತಾರ ಮಾಡಿದ್ದಾರೆ. ಎಲ್ಲರೂ ಹುಟ್ಟಿ ಬಂದಿದ್ದಾರೆ. ಕೊನೆಯದವಳು ದುಶ್ಶಲ ಅಂತ ಇಷ್ಟೆಲ್ಲ ನೀವು ನಿನ್ನೆ ಕೇಳಿದ್ದೀರಿ. ಅವರೆಲ್ಲ ಸಚಿತ್ರ ಸೇನ ನಾಮಕಸ್ತಥಾಪರೇಸ ರಾಕ್ಷಸಃ ಬಭುವರ್ ಉಗ್ರಪೌರುಷ ವಿಚಿತ್ರವೀರ್ಯ ಜಾತ್ಮಜಾಹ. ವಿಚಿತ್ರವೀರ್ಯನ ಮಗನಾದಂತಹ ಧೃತರಾಷ್ಟ್ರ ಅವನ ಮಕ್ಕಳಾಗಿ ಹುಟ್ಟಿದ್ದಾರೆ. ಎಲ್ಲರೂ ಸಮಸ್ತ ದೋಷ ರೂಪಿಣಃ. ನಾವು ತಿಳಿದ ಪ್ರಕಾರ ಒಳ್ಳೆ ಹೆಂಡತಿ ಬೇಕು, ಒಳ್ಳೆ ಮಕ್ಕಳು ಬೇಕು ಅಂದರೆ ಬಹಳ ಪುಣ್ಯ ಬೇಕು. ಇಲ್ಲದೇ ಇದ್ದರೆ ಬಹಳ ಸಮಸ್ಯೆ ಇದೆ. ಒಳ್ಳೆ ಹೆಂಡತಿ ಇಲ್ಲ ಅಂತಂದರೆ ಸಾಧನಕ್ಕೆ ಅವಕಾಶವಿಲ್ಲ, ಒಳ್ಳೆ ಮಕ್ಕಳಿಲ್ಲ ಅಂತಂದರೆ ಸಾಧನಕ್ಕೆ ಅವಕಾಶವಿಲ್ಲ, ಸಾಧನವನ್ನು ಮಾಡಿದ್ದು ಹಾಳಾಗಿ ಹೋಗ್ತದೆ. ಹಾಗಾಗಿ ಬಹಳ ಪುಣ್ಯವನ್ನು ಮಾಡಿ ಸಾಧಿಸಿ ಅನಂತರದಲ್ಲಿ ನಮಗೆ ಒಳ್ಳೆ ಮಕ್ಕಳು ಮತ್ತು ಹೆಂಡತಿ ಸಿಗ್ತಾರೆ. ಅಂಥದ್ರೊಳಗೆ ಧೃತರಾಷ್ಟ್ರನ ಪ್ರಾರಬ್ಧ ಏನಿತ್ತು ಅಂದರೆ ಎಲ್ಲ ಹುಟ್ಟಿದ ಮಕ್ಕಳು ಸಮಸ್ತ ದೋಷ ರೂಪಿಗಳಾಗಿದ್ದಾರೆ, ದೋಷ ಸ್ವರೂಪರು. ಗುಣಸ್ವರೂಪರಾದ ದೇವತೆಗಳಿದ್ದಂತೆ ದೋಷಕ್ಕೆ ಒಬ್ಬೊಬ್ಬರು ನಿಯಾಮಕರಾಗಿ ಇದ್ದಾರೆ. ಅವನ ಹಣೆಬಾರ ನೋಡ್ರಿ, ಸಮಸ್ತ ದೋಷ ರೂಪಿಣಃ ಶರೀರಣೋ ಹಿ ತೇ ಭವನ್ ವೃಷಾ ನಾಮತೋ ಹಿ ಯಾ ಬಭೂವ ದುಶ್ಶಲ ಸುರೀ. ಸುಳ್ಳು, ವಂಚನೆ, ಮೋಸ ಇದಕ್ಕೆ ಅಭಿಮಾನಿಯಾಗಿ ದುಶ್ಶಲ ಅಂತನ್ನುವ ಅಸುರಿ, ಹೆಣ್ಣು ಕೂಸಾಗಿ ತಾನು ಆ 101ನೇ ಕೂಸಾಗಿ ಇವಳು ಹುಟ್ಟಿದ್ದಾಳೆ. ಕುಹುಪ್ರವೇಶ ಸಂಯುತ ಯಯೋ ಅರ್ಜುನೇ ವಧಾಯ ಹಿ ತಪಃಕೃತಂ ತ್ರಿಶೂಲಿನೇ ತಥೋ ಹಿ ಸಾತ್ರ ಯಜ್ಞುಷಿ. ವಿಚಿತ್ರ ಏನಂದರೆ ಕುಹು ಅಂತನುವ ರಾಕ್ಷಸಳು
ಅವಳು ಅಮಾವಾಸ್ಯೆಗೆ ಅಭಿಮಾನಿಯಾದಂತಹ ದೈತ್ಯಳು. ಅವಳು ಹುಟ್ಟಿದ್ದಾಳೆ ಮತ್ತು ಅವಳಿಗೆ ಅವರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾಳೆ. ಏನಂತ? ಅರ್ಜುನನ ಮಗನಾದ ಅಭಿಮನ್ಯುವಿನ ಸಂಹಾರಕ್ಕೆ ನಾನು ಕಾರಣಲಾಗಬೇಕು, ಅಭಿಮನ್ಯು ಸಂಹಾರ ನನ್ನಿಂದಲೇ ಆಗಬೇಕು ಅಂತ ಹೇಳಿ ತಾನು ತಪಸ್ಸು ಮಾಡಿದ್ದಾಳೆ. ಕುಹುಪ್ರವೇಶ ಸಂಯುತ ಯಯಾವ ಅರ್ಜುನೇ ವದಾಯಹಿ. ಅರ್ಜುನನ ಸಂಬಂಧಿಯಾದ ಅಭಿಮನ್ಯು ಅವನ ಮಗ. ಆ ಅಭಿಮನ್ಯುವಿನ ವಧಕ್ಕೆ ಕಾರಣಲಾಗಿದ್ದಾಳೆ. ತಪಃಕೃತಂ ತ್ರಿಶೂಲಿನೇ. ಆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ತತಃ ಸಾಹಿ ತತ್ರ ಯಜ್ಞುಷಿ. ಇವಳು ಸೈಂಧವ. ಇಲ್ಲಿ ಸ್ವಲ್ಪ ನಾವು ತಿಳಿದುಕೊಳ್ಳಬೇಕು. ಏನು ಅಂದರೆ, ಕುಹು ಅಂತನುವ ದೇವಿಯ ಆವೇಶ ಇದ್ದ ಅಮಾವಾಸ್ಯ ಚತುರ್ದಶಿ, ಸ್ವಲ್ಪ ಅಮಾವಾಸ್ಯ ದಿವಸ ಚಂದ್ರನ ದರ್ಶನವಾಗುವುದಿಲ್ಲ. ಆದರೆ ಚತುರ್ದಶಿ ಇದ್ದ ಅಮಾವಾಸ್ಯ ಸ್ವಲ್ಪ ಚಂದ್ರನ ದರ್ಶನವಾಗ್ತದೆ. ಆಗ ಅದಕ್ಕೆ ಸಿನಿವಾಲಿ ಅಂತ ಕರೀತಾರೆ. ಇನ್ನು ಚಂದ್ರನ ದರ್ಶನವಾಗದೆ ಅಮಾವಾಸ್ಯೆಗಿತ್ತು ಅಂತಾದರೆ ಆಗ ಕುಹು ಅಂತ ಕರೀತಾರೆ. ಅಂದ್ರೆ ಏನಾಯಿತು? ಚತುರ್ದಶಿ ಸ್ಪರ್ಶವಿತ್ತು ಅಮಾವಾಸ್ಯಕ್ಕೆ ಅಂತ ಆದರೆ ಆಗ ಸಿನಿವಾಲಿ, ಚಂದ್ರನ ಸ್ವಲ್ಪ ಕಾಣ್ತಾ ಇರ್ತಾನೆ ಅಮಾವಾಸ್ಯೆ ದಿವಸ. ಇಲ್ಲ ಅಮಾವಾಸ್ಯೆ ದಿವಸ ಮತ್ತೆ ಚಂದ್ರನ ದರ್ಶನವೇ ಇಲ್ಲ ಅಂತ ಆದರೆ ಆಗ ಕುಹು, ಆ ಅಮಾವಾಸ್ಯೆಗೆ ಅಭಿಮಾನಿಯಾದವಳು ಕುಹು. ಇದೇ ರೀತಿ ಹುಣ್ಣಿಮೆಗೂ ಕೂಡ ಚತುರ್ದಶಿ ಯುಕ್ತವಾದ ಹುಣ್ಣಿಮೆ ಇತ್ತು ಅಂತ ಆದರೆ ಅನುಮತಿ. ಇನ್ನು ಚತುರ್ದಶಿ ಸ್ಪರ್ಶನೇ ಇಲ್ಲದೇನೆ ಕೇವಲ ಹುಣ್ಣಿಮೆ ಇತ್ತು ಅಂದರೆ ರಾಕ. ಅಂದ್ರೆ ಏನಾಯಿತು? ಸಿನಿವಾಲಿ ಕುಹು ಮತ್ತೆ ಅನುಮತಿ ರಾಕ. ಇವರು ನಾಲ್ಕು ಜನ ಅಂಗೀರಸ ಋಷಿಗಳಿಂದ ಶ್ರದ್ಧಾದೇವಿಯಲ್ಲಿ ಹುಟ್ಟಿದವರು. ಯಾರು? ಸಿನಿವಾಲಿ, ಕುಹು, ರಾಕ, ಅನುಮತಿ. ಇವರೆಲ್ಲ ಅಭಿಮಾನಿಯಾದವರು ಅಮಾವಾಸ್ಯಕ್ಕೆ ಮತ್ತು ಹುಣ್ಣಿಮೆಗೆ. ಅಮಾವಾಸ್ಯಕ್ಕೆ 2, ಅಮಾವಾಸ್ಯಕ್ಕೆ ಖರೆ ಒಂದೇ ದೇವತೆ ಇರ್ತಾಳೆ, ಒಂದೇ ರಾಕ್ಷಸಿ ಅಥವಾ ಅಸುರಿ ಪ್ರವೇಶವಾಗಿ ಇರ್ತಾಳೆ. ಆದರೆ ಇಲ್ಲಿ ಚತುರ್ದಶಿ ಸ್ಪರ್ಶವಾದ ಅಮಾವಾಸ್ಯ ಸ್ವಲ್ಪ ಚಂದ್ರ ಕಾಣ್ತಾ ಇರ್ತಾನೆ, ಹಾಗಾಗಿ ಅದಕ್ಕೆ ಸಿನಿವಾಲಿ ಅಂತ ಹೆಸರು. ಸಿನಿವಾಲಿ ರಾಕಾಯ ಸರಸ್ವತಿ ಅಂತ ಬರ್ತದೆ. ಅಲ್ಲಿ ಸಿನಿವಾಲಿ ಮತ್ತು ಕುಹು, ಚತುರ್ದಶಿ ಸ್ಪರ್ಶನೇ ಇಲ್ಲದೆ ಇದ್ದಂಥ ಅವಸ್ಥೆ ಇದ್ದಾಗ ಕುಹು. ಹಾಗೆ ಹುಣ್ಣಿಮೆಗೂ ಕೂಡ ಅಷ್ಟೇ ಅನುಮತಿ ರಾಕ ಇವಳು. ಹಾಗಾಗಿ ಆ ಕುಹು ಏನಿದ್ದಾಳಲ್ಲ, ಅಂದ್ರೇನು? ಚತುರ್ದಶಿ ಸ್ಪರ್ಶವಾಗದೇನೆ ಕೇವಲ ಅಮಾವಾಸ್ಯಕ್ಕೆ ಅಭಿಮಾನಿಯಾದಂಥವಳು ಯಾಳು ಕುಹು ಅಂತಿದ್ದಾಳ. ಆ ಕುಹಿನ ಆವೇಶದಿಂದ ಅಮಾವಾಸ್ಯದ ಅಭಿಮಾನಿಯಾದಂಥವಳು ಈಗ ತಾನು ಮತ್ತು ದುಶ್ಶಲ ಅಂತವನವಳು ದುರ್ಯೋಧನನ ತಂಗಿಯಾಗಿದ್ದಾಳೆ. ಈ ದುರ್ಯೋಧನ ತಂಗಿ. ಮತ್ತು ತಯೋದಿತ ಹಿ ಸೈಂಧವೋ ಬಭೂವ ಕಾರಣಂ ವಧೇ ಸಕಾಲಕ್ಕೆ ಯದಾನವಸ್ತದರ್ಥದಾಸ ಭೂಮಿಪ ತದರ್ಥ ಮಾಸ ಭೂತಲೆ. ಇವಳನ್ನ ಅಂದರೆ ಈ ದುಶ್ಶಲೆಯನ್ನ ಸೈಂಧವನಿಗೆ, ಜಯದ್ರಥನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅಂದರೆ ಜಯದ್ರಥ ಕೌರವರ ಅಳೆಯ, ದುಶ್ಯಾಸನನಿಗೆ ಧೃತರಾಷ್ಟ್ರನಿಗೆ ಅಳೆಯ. ಹಾಗಾಗಿ ಆ ಸೈಂಧವ ಅವನೇನು ಸಿಂಧು ಮತ್ತು ಸೌವೀರ ದೇಶಕ್ಕೆ ರಾಜನಾಗಿದ್ದ, ಹಾಗಾಗಿ ಅವನಿಗೆ ಸೈಂಧವ ಅಂತ ಕರೀತಾರೆ. ಸಿಂಧು ದೇಶಕ್ಕೆ ರಾಜನಾದದ್ದರಿಂದ ಸೈಂಧವ. ಅವನ ಹೆಸರು ಜಯದ್ರಥ. ಅವನು ದುಶ್ಶಲೆಯ ಗಂಡ, ದುರ್ಯೋಧನನ ತಂಗಿ. 100 ಜನ ತಂಗಿಯ ಗಂಡನಾಗಿದ್ದಾನೆ ಜಯದ್ರಥ. ಈ ಜಯದ್ರಥನೇ ಅಭಿಮನ್ಯು ಆ ಚಕ್ರವ್ಯೂಹ ಪ್ರವೇಶ ಮಾಡಿದಾಗ, ಒಳಗೆ ಪ್ರವೇಶ ಮಾಡುವುದು ಮಾತ್ರ ಗೊತ್ತಿತ್ತು ಅಭಿಮನ್ಯುವಿಗೆ, ಮುಂದೆ ಕಥೆ ಬರ್ತದೆ. ಪ್ರವೇಶ ಮಾಡುವುದು ಮಾತ್ರ ಗೊತ್ತಿತ್ತು. ಅರ್ಜುನ ದೂರ ಹೋಗಿದ್ದ, ಕೃಷ್ಣ ಅರ್ಜುನರು ಆವಾಗ ಪ್ರವೇಶ ಮಾಡಿದರೆ ಸಾಕು, ಅದು ಮುಂದೆ ಬರ್ತಾ ಇದೆ ಆಪತ್ತು.
ನಾವು ನಿಮ್ಮ ಹಿಂದೆ ಎಲ್ಲರೂ ಬರ್ತೇವೆ ಅಂತ ಧರ್ಮರಾಜ ಮಾತು ಕೊಟ್ಟಿದ್ದ. ಮಧ್ಯದಲ್ಲಿ ಬಂದು ಯಾರೂ ಒಳಗೆ ಹೋಗದೇ ಇದ್ದಂತೆ ಜಯದ್ರಥ ಬಂದು ನಿಂತುಬಿಟ್ಟ. ಯಾಕೆ? ರುದ್ರದೇವರ ವರ ಇದೆ. ಹಾಗಾಗಿ ಆ ರುದ್ರದೇವರ ವರವನ್ನ ಕೇಳಿಕೊಂಡಿದ್ಲು ಈ ಕುಹು. ಯಾರು? ದುಶ್ಶಲೆ. ಅಭಿಮನ್ಯು ವಧಕ್ಕೆ ಕಾರಣನಾದಳು. ಯದ್ಯಪಿ ಜಯದ್ರಥ ಕಾರಣನಾದ, ಕೊನೆಗೆ ಕೊಂದವನು ದುಶ್ಯಾಸನ ಮಗ. ಯಾರನ್ನ? ಅಭಿಮನ್ಯುವಿನ ಎಲ್ಲರೂ ಕೂಡ ಕೊಂದದ್ದು. ಕೊನೆಗೆ ಕೊಂದದ್ದು ದುಶ್ಯಾಸನನ ಮಗ. ಹಾಗಾಗಿ ಅವನ ರುಂಡವನ್ನು ಕಡದು ಹಾಕಿಬಿಡ್ತಾನೆ ಅರ್ಜುನ ಮುಂದೆ. ಆ ಜಯದ್ರಥನ ತಲೆಯನ್ನು ಹಾರಿಸ್ತಾನೆ. ಕೃಷ್ಣ ಅನುಗ್ರಹ ಮಾಡ್ತಾನೆ. ಅವೆಲ್ಲ ಕಥೆ ನಿಮಗೆ ಗೊತ್ತಿದೆ, ಮುಂದೆ ಕೇಳೋರಿದ್ದೀರಿ ಇನ್ನು ವಿಶೇಷವಾಗಿ. ಹಾಗಾಗಿ ಆ ಪ್ರಸಂಗ, ಆ ವರಕ್ಕಾಗಿ ಇಲ್ಲಿ ಆಕಿ ವರ ಕೇಳಿ ಹುಟ್ಟಿದ್ದಾಳೆ. ಅಭಿಮನ್ಯು ಅವನನ್ನು ಕೊಲ್ಲಬೇಕು, ಅವನ ಸಾವಿಗೆ ಕಾರಣನಾಗಬೇಕು. ತಯೋದಿತೋ ಹಿ ಸೈಂಧವೋ ಬಭೂವ. ಅಲ್ಲಿ ಅಂದರೆ ಏನಾಯಿತು? ವೈಶ್ವಾನರ ಅಂತನುವ ದಾನವ ಪುತ್ರಿ ಯಾರು? ಇಬ್ಬರು. ವೈಶ್ವಾನರ ಅಂತ ದಾನವ ಪುತ್ರಿ ಇಬ್ಬರು, ಕಾಲಕ ಮತ್ತು ಪುಲೋಮ ಅಂತ. ಅವರಿಬ್ಬರೂ ಕೂಡ ಕಶ್ಯಪರನ್ನ ಮದುವೆ ಮಾಡಿಕೊಂಡಿದ್ದಾರೆ. ಹಿಂದೆ ನೀವು ಕೇಳಿದ್ರಿ, ಅಂಗೀರಸ ಮತ್ತು ಶ್ರದ್ಧಾದೇವಿಯಲ್ಲಿ ಜನಿಸಿದವರು ಸಿನಿವಾಲಿ, ಕುಹು, ರಾಕ, ಅನುಮತಿ. ಇವರು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಿಗೆ ಅಭಿಮಾನಿಯಾದಂತಹ ದೇವಿಯರು, ದೈತ್ಯರು. ಅದೇ ರೀತಿಯಾಗಿ ವೈಶ್ವಾನನ ಎಂಬ ದಾನವ, ಆ ದಾನವ ಪುತ್ರಿಯರು ಇಬ್ಬರು ಕಾಲಕ ಮತ್ತು ಪುಲೋಮ. ಅವರು ಕಶ್ಯಪರ ಜೊತೆಗೆ ಮದುವೆ ಮಾಡಿಕೊಂಡಿದ್ದಾರೆ. ಆಗ ಮದುವೆ ಮಾಡಿಕೊಂಡಾಗ ಕಾಲಕೇಯರು ಅಂತ ಅಸಂಖ್ಯ ರಾಕ್ಷಸರಾದರು. ಕಾಲಕೇಯ ಅಂತನ್ನೋದು ಒಂದು ರಾಕ್ಷಸರ ಗಣ, ಪಂಗಡಿ ಗಣ ಅಂತ ಕರೀತಾರೆ. ಹಾಗೆ ಪೌಲೋಮ ಅಂತ. ಈಗ ನಾವು ಕಾಲಕೇಯ ಅಂತ ಕೇಳ್ತೇವೆ. ಕಾಲಕೇಯ ಅಂತನ್ನೋದು ಒಬ್ಬೊಂದು ಹೆಸರಲ್ಲದು, ಗುಂಪಿಗೆ ಹೆಸರು ಕರೀತಾರೆ. ಮಕ್ಕಳು, ಅನೇಕ ಜನ ಮಕ್ಕಳಾದರು. ಅರ್ಜುನ ದೇವಲೋಕಕ್ಕೆ ಹೋಗಿರ್ತಾನೆ, ಪಾಶುಪತಾಸ್ತ್ರವನ್ನು ಪಡಿಬೇಕು. ಪಾಶುಪತಾಸ್ತ್ರವನ್ನು ಪಡೆದಾದ ಮೇಲೆ ಕಥೆ ಮುಂದೆ ಬರ್ತದೆ ಎಲ್ಲ. ಆ ದೇವಲೋಕಕ್ಕೆ ಹೋದಾಗ, ಪಾಶುಪತಾಸ್ತ್ರವನ್ನು ಪಡೆದಾಗ ಸ್ವರ್ಗದಲ್ಲಿ ಇವರೆಲ್ಲರನ್ನು ಯಾರು? ಅರ್ಜುನ ಕೊಂದಾಕ್ತಾನೆ. ಅದರಲ್ಲಿ ಒಬ್ಬನಾದವನು ಕಾಲಕೇಯ. ಆ ಕಾಲಕೇಯ ದಾನವನೇ ಜಯದ್ರಥನಾಗಿದ್ದಾನೆ. ಅವನು ಸಿಂಧು ಸೋವೀರ ದೇಶಕ್ಕೆ ರಾಜ. ಹಾಗಾಗಿ ಅವನಿಗೆ ಸೈಂಧವ ಅಂತ ಕರೀತಾರೆ, ಜಯದ್ರಥ ಅಂತ ಕರೀತಾರೆ. ಆ ಜಯದ್ರಥನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅವಳ ಹೆಂಡತಿನೇ ದುಶ್ಶಲ. ಅವಳು ಕೇಳಿಕೊಂಡಿದ್ದಾಳೆ, ನಾನು ಅಭಿಮನ್ಯುವಿನಿಗೆ ಸಾವಿಗೆ ಕಾರಣನಾಗಬೇಕು. ಹಾಗಾಗಿ ಜಯದ್ರಥ ಮಧ್ಯದಲ್ಲಿ ಬಂದು ನಿಂತ, ಗಂಡ ಕೊಂದಿದ್ದಾನೆ, ಗಂಡ ಸಾವಿಗೆ ಕಾರಣನಾಗಿದ್ದಾಳೆ. ಅದಕ್ಕಾಗಿ ಅಭಿಮನ್ಯುವಿನ ವಧಕ್ಕೆ ಇವಳೂ ಕಾರಣಳಾದಳು. ರುದ್ರದೇವರ ವರ ಬಂತು ಇಲ್ಲಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಇಷ್ಟೆಲ್ಲ ಕಥೆಯನ್ನ ಕೇವಲ ಒಂದು ಶ್ಲೋಕದಲ್ಲಿ. ತಯೋದಿತೋ ಹಿ ಸೈಂಧವೋ ಬಭೂವ ಕಾರಣಂ ವದೆ ಸಕಾಲಕೇಯ ದಾನವಸ್ತದರ್ಥ ಮಾಸ ಭೂತಲೇ. ಅದಕ್ಕಾಗಿ ಭೂಮಿಯಲ್ಲಿ ಹುಟ್ಟಿ ಬಂದ್ಲು. ತಥಾ ಸ ನಿರ್ಋತಾಭಿಧೇಯನೋ ಅಭಿದೋ ಅನುಜಃ ಸ ನಿರ್ಋತೇರಭೂತ್ ಸ ನಾಸಿಕಾಮರುದ್ಧತೋ ಯೂತ್ಸು ನಾಮಕೋ ಕೃತಿ. ಯೂತ್ಸು ಅಂತ ಹೇಳಿ ಆ ದುರ್ಯೋಧನನ ತಮ್ಮನಾಗಿ ಹುಟ್ಟಿದ್ದಾನೆ. ಅಂದರೆ ಗಾಂಧಾರಿಗೆ 2 ವರ್ಷ ಆಯಿತು ಮದುವೆಯಾಗಿ, ಮಕ್ಕಳಾಗಿದ್ದಿಲ್ಲ. ಧೃತರಾಷ್ಟ್ರನಿಗೆ ಸೇವೆ ಮಾಡ್ತಾ ಇದ್ಲು ಒಬ್ಬ ವೈಶ್ಯಳು. ಆ ವೈಶ್ಯಳ ಜೊತೆಗೆ ಸಂಗ ಮಾಡಿಕೊಂಡು ಪುತ್ರ ಸಂತಾನವನ್ನು ಪಡೆದಿದ್ದಾನೆ ಧೃತರಾಷ್ಟ್ರ. ಆ ಪುತ್ರ ಸಂತಾನವೇ ಯುಯುತ್ಸು. ಅವ ನಿರ್ಋತಿ ಅಂತನುವ, ನಿರ್ಋತಿ ಎನ್ನುವ ಮಹಾಜ್ಞಾನಿ ಮತ್ತು ನಾಸಿಕಾ ಪ್ರಾಣಕ್ಕೆ ಅವನು ಅಭಿಮಾನಿಯಾದಂತಹ ನಾಸಿಕ್ಯ ಪ್ರಾಣ, ಅವನ ಆವೇಶಯುಕ್ತನಾಗಿ ನಿರ್ಋತಿ ಎಂಬುವನು ಯೂತ್ಸನಾಗಿ ಅವತಾರ ಮಾಡಿದ್ದಾನೆ. ಅವನು ಪಾಂಡವರ ಮೇಲೆ ಎಂದೂ ದ್ವೇಷ ಮಾಡಲಿಲ್ಲ. ವೈಶ್ಯಕನ್ಯೆಯಲ್ಲಿ ಹುಟ್ಟಿದವನು, ಧೃತರಾಷ್ಟ್ರದಿಂದಲೇ ಹುಟ್ಟಿದ್ದಾನೆ. ಪಾಂಡವರ ಬಗ್ಗೆ ಎಂದೂ ಮರ್ಯಾದೆ, ಗೌರವ, ಆದರ ಇತ್ತವನಿಗೆ. ಎಂದೂ ದ್ವೇಷ ಮಾಡಲಿಲ್ಲ. ಈ 101 ಜನರಂತೆ ಮಾಡಲಿಲ್ಲ.
ಸ ಚಾಂಬಿಕೇಯ ವೀರ್ಯಜ ಸುಯೋಧನಾದನಂತರ. ಅದಕ್ಕೆ ಆ ಸುಯೋಧನ ಹುಟ್ಟಿದ ಮೇಲೆ ಹುಟ್ಟಿದವನು ತಮ್ಮ, ಅಣ್ಣನಲ್ಲ. ಬಭೂವ ವೈಶ್ಯಕನ್ಯಕೋದರೋದ್ಭವೋ ಹರಿಪ್ರಿಯ, ಭಗವಂತನಲ್ಲಿ ಪ್ರಿಯ, ಭಗವಂತನ ಸೇವಕ, ಭಗವಂತನ ದಾಸ, ಭಗವಂತನಲ್ಲಿ ಭಕ್ತಿ ಇದ್ದವನು. ಹಾಗಾಗಿ ಪಾಂಡವರಲ್ಲಿ ಭಕ್ತಿ ಪ್ರೇಮ ಮಾಡ್ತಾ ಇದ್ದ. ಇಷ್ಟು ಕಥೆಯನ್ನು ಹೇಳಿದ್ದಾರೆ. ಎಲ್ಲ ಕಾಲದ ನಿರ್ಣಯ ಆಗಬೇಕು. ಯಾವ ಕಾಲಕ್ಕೆ ಯಾರು ಹುಟ್ಟಿದ್ರು, ಯಾರ ಜೊತೆಗೆ ಹುಟ್ಟಿದ್ರು, ಯಾರ ಮುಂದೆ ಹುಟ್ಟಿದ್ರು, ಯಾರ ಮೊದಲಿಗೆ ಹುಟ್ಟಿದ್ರು, ಇದೆಲ್ಲ ಗೊತ್ತಾಗಬೇಕು. ಅಷ್ಟರಲ್ಲೇನೆ ಪಾಂಡುರಾಜ ಹೇಳಿದ, ಇಷ್ಟೆಲ್ಲ ಜನ ಹುಟ್ಟಿಬಿಟ್ರೆ ಈಗಾಗಲೇ. ಆ ಕಡೆಗೆ ಒಬ್ಬನೇ ಹುಟ್ಟಿದ್ದಾನೆ ಧರ್ಮರಾಜ. ಎಲ್ಲಿ? ಇದೆಲ್ಲ ಕಾಡಿನಲ್ಲಿ. ಈ ಕಡೆಗೆ ರಾಜ್ಯದಲ್ಲಿ ಈ 101 ಜನ, ಅದರ ಜೊತೆಗೆ ಯೂತ್ಸನು ಹುಟ್ಟಿದ್ದಾನೆ. ಇಷ್ಟಾಗಿದೆ. ಆಗ ಪಾಂಡುರಾಜ ಕುಂತಿಗೆ ಹೇಳ್ತಾನೆ, ನಾವು ಧರ್ಮವನ್ನು, ರಾಜ್ಯ ಧರ್ಮದಿಂದಲೇ ನಡಿಬೇಕು ಅಂತ ಹೇಳಿ ಆ ಧರ್ಮರಾಜನನ್ನು ಕರೆದಾಯಿತು. ಆದರೆ ಧರ್ಮ ಇದು ನಿಲ್ಲಬೇಕು, ಆ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಬಾಹುಬಲ ಬೇಕು. ಬಾಹುಬಲ ಇಲ್ಲದೇನೆ ಧರ್ಮ ರಕ್ಷಣೆ ಆಗಲು ಸಾಧ್ಯವಿಲ್ಲ. ಹಾಗಾಗಿ ಆ ಬಾಹುಬಲ ಮತ್ತು ಜ್ಞಾನಬಲ ಎರಡೂ ಬೇಕು. ಬರೇ ಭಾರಿ ಬುದ್ಧಿವಂತ ಇದ್ದರೆ ಶಕ್ತಿ ಇರೋದಿಲ್ಲ. ಭಾಳ ಶಕ್ತಿವಂತ ಇರ್ತಾನೆ, ಆದರೆ ಬುದ್ಧಿ ಇರೋದಿಲ್ಲ. ಭಾರಿ ಜಟ್ಟಿ, ಬೇಕಾದೆಲ್ಲ ಅವನನ್ನು, ಮತ್ತು ಯಾರು ಬಂದರೂ ಅವನಿಗೆ ಏನೂ ಆಗೋದಿಲ್ಲ, ಅಷ್ಟು ಗಟ್ಟಿ ಇರ್ತಾನೆ. ಆದರೆ ಭಾರಿ ಬುದ್ಧಿವಂತ ಬಂದು ಅವನು ಒಂದೇ ಕ್ಷಣಕ್ಕೆ ಸೋಲಿಸಿ ಕಳಿಸಿಬಿಡ್ತಾನೆ. ಹಾಗಾಗಿ ಬುದ್ಧಿನೂ ಬೇಕು, ಜ್ಞಾನವೂ ಬೇಕು. ಯಾವುದನ್ನು ರಕ್ಷಣೆ ಮಾಡಲಿಕ್ಕೆ? ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ. ಹಾಗಾಗಿ ಆ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕಾಗಿ ಜ್ಞಾನ ಮತ್ತು ಬಲ ಎರಡೂ ಕೂಡಿದ ಒಬ್ಬ ದೇವತೆ ಬೇಕು. ಅವನ್ಯಾರು? ಅವನನ್ನು ಕರಿಬೇಕೀಗ ಅಂತ ಯುಧಿಷ್ಠಿರ ಕುಂತಿಗೆ ಹೇಳ್ತಾ ಇದ್ದಾನೆ. ಯುಧಿಷ್ಠಿರೇ ಜಾತ ಉವಾಚ ಪಾಂಡೋ ಭಾಕ್ಷೋ ಬಲ ಜ್ಞಾನ ಬಲಾಚ್ಚ ಧರ್ಮ ರಕ್ಷೋನ್ಯಥಾ ನಾಶಮುಪೇತಿ ತಸ್ಮಾತ್. ಇಲ್ಲದೆ ಇದ್ರೆ ಧರ್ಮ ನಾಶ ಆಗಿ ಹೋಗ್ಬಿಡ್ತದೆ, ಧರ್ಮ ರಕ್ಷಣೆ ಆಗುವುದಿಲ್ಲ. ತಸ್ಮಾತ್ ಬಲದ್ವಯಾಢ್ಯಂ ಪ್ರಸವಾಶು ಪುತ್ರಂ. ಹಾಗಾಗಿ ಉತ್ತಮ ಸಂತಾನವನ್ನು ನಾವು ಪಡಿಬೇಕು. ಯಾರನ್ನು ಕರಿಬೇಕು ಹಾಗಾದರೆ? ಯಜ್ಞಾದಿಕೋ ಅಶ್ವಮೇಧೋ. ಯಜ್ಞದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಶ್ವಮೇಧ ಯಜ್ಞ. ಮನುಷ್ಯ ದೃಶ್ಯೇಶು ತೇಜಸ್ವಧಿಕೋ ಹಿ ಭಾಸ್ಕರ. ಅತ್ಯಂತ ಭಾರಿ ಪ್ರಕಾಶಮಯವಾದದ್ದು ಮನುಷ್ಯರಲ್ಲಿ ಅಂದರೆ ಅವನು ಸೂರ್ಯ. ಹಾಗೆ ವರ್ಣದಲ್ಲಿ ಅತ್ಯಂತ ಶ್ರೇಷ್ಠನಾದವನು ಬ್ರಾಹ್ಮಣ. ಹಾಗೆ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ದೇವತೆ ಪರಮಾತ್ಮ, ದೇವರು. ದೇವರ ತರವಾಯ ವಾಯುದೇವರು. ದೇವೇಶು ವಾಯು ಪುರುಷೋತ್ತಮಾದೃತೆ. ಪುರುಷೋತ್ತಮ ಭಗವಂತ. ಆ ಭಗವಂತನ ತರುವಾಯ ದೇವತೆಗಳಲ್ಲಿ ಉತ್ತಮರಾದವನು ವಾಯುದೇವರು. ಅಲ್ಲ, ದೇವರನ್ನೇ ಕರೆದು ಬಿಡೋಣ ಹಾಗಾದರೆ. ದೇವರನ್ನೇ ಕರೆದು ಬಿಟ್ರಾಯ್ತಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಬಹಳ ಮಹತ್ವದ್ದು. ಧರ್ಮರಾಜನನ್ನು ಕರೆದ ಆದ ಮೇಲೆ, ಧರ್ಮರಾಜ ಅವತಾರ ಮಾಡಿದ ಮೇಲೆ ಆ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಾಗಿ ಬಲಜ್ಞಾನ ದೇವರಿಗೆ ಬಿಟ್ಟರೆ ಇನ್ಯಾರಿಗಷ್ಟಿದೆ ಹೇಳಿದ್ರು ನೋಡೋಣ. ಬಲದಲ್ಲಿಯೂ ಅನಂತ ಬಲ, ಅನಂತ ಜ್ಞಾನ ಪರಮಾತ್ಮನಿಗೆ. ಹಾಗಾಗಿ ಪರಮಾತ್ಮನೇ ಅವತಾರ ಮಾಡಿಬಿಟ್ಟರೆ ಮುಗಿದು ಹೋಗಿತ್ತು. ಆದರೆ ಪರಮಾತ್ಮ ಬರಲಿಲ್ಲ, ಪರಮಾತ್ಮನನ್ನು ಇವರು ಕರೀಲಿಲ್ಲ. ಯಾಕೆ? ಅದಕ್ಕೆ ಕಾರಣ ಕೊಡ್ತಾರೆ. ವಿಶೇಷತೋಪೇಶ ಪಿತೈವ ಮೇ ಪ್ರಭು ವ್ಯಾಸಾತ್ಮನ ವಿಷ್ಣುರನಂತ ಪೌರುಷಃ ಅತಶ್ಚ ತೇಶ್ವಶುರೋ ನೈವ ಯೋಗ್ಯೋ ದಾತುಂ ಪುತ್ರಂ ವಾಯುಪೇದಿತಂ ಪ್ರಭುಂ. ದೇವರನ್ನು ನಾವು ಕರೆದರೆ ದೇವರು ಬಂದು ನಮಗೆ ಮಗ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಆ ದೇವರು ಅಂತಂದರೆ ವೇದವ್ಯಾಸ ದೇವರು ನಮ್ಮ ಅಪ್ಪ. ಯಾಕೆ? ನಾನು ಹುಟ್ಟಿದ್ದೇ ವೇದವ್ಯಾಸ ದೇವರಿಂದ, ನಿಯೋಗ ಪದ್ಧತಿಯಿಂದ. ಪಾಂಡುರಾಜ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ, ಪಾಂಡು, ವಿದುರ ಹೇಗೆ ಹುಟ್ಟಿದ್ರು? ವಿಚಿತ್ರ ವೀರ್ಯ ಚಿತ್ರಾಂಗದ ಹೋಗಿಬಿಟ್ರು. ರಾಜ್ಯದಲ್ಲಿ ಯಾರೂ ಇಲ್ಲ. ಆಗ ಸತ್ಯವತಿ ದೇವಿ ಕರೀತಾಳೆ. ಯಾರಿಗೆ? ವೇದವ್ಯಾಸ ದೇವರಿಗೆ. ತಕ್ಷಣದಲ್ಲಿ ಪ್ರಾದುರ್ಭೂತರಾಗ್ತಾರೆ. ನಮ್ಮ ಸೊಸೇಂದ್ರಲ್ಲಿ ನೀನು ಸಂತಾನ ನಿಯೋಗ ಪದ್ಧತಿಯಿಂದ ಸಂತಾನ ಕೊಡಬೇಕು ಅಂದಾಗ ಕಥೆ ನೆನಪಿದೆ, ಹೇಳಿದ್ದೇನೆ. ಆಗ ಧೃತರಾಷ್ಟ್ರ ಹುಟ್ಟಿಬಿಡ್ತಾನೆ, ಕಣ್ಣು ಇಲ್ಲ. ಪಾಂಡುರಾಜ ಹುಡ್ತಾನೆ ಬಿಳುಪು ರೋಗದಿಂದ. ಆಗ ದಾಸಿಯಲ್ಲಿ ಹುಡ್ತಾನೆ ವಿದುರ. ಅಲ್ಲ, ಕಥೆ ಕೇಳಿದ್ದೇನೆ. ಹಾಗಾಗಿ
ಯಾರಿಂದ ನಿಯೋಗ ಪದ್ಧತಿಯಿಂದ ಹುಟ್ಟಿದ್ದು ಪಾಂಡುರಾಜ? ವೇದವ್ಯಾಸ ದೇವರಿಂದ. ಹಾಗಾಗಿ ವೇದವ್ಯಾಸ ದೇವರೇನಾದರು? ತಂದೆಯಾದರು. ಸೊಸೆ ಆದ್ಲು ಕುಂತಿ, ದೇವರಿಗೆ ಸೊಸೆ. ಸೊಸೆಗೆ ಭಗವಂತ ಬಂದು ಹೇಗೆ ತಾನೇ ಸಂತಾನ ಕೊಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಅವನನ್ನು ಕರೆಯುವುದು ಬೇಡ. ವಿಶೇಷತೋತೆ ಶ್ವಶುರೋ ನೈವ ಯೋಗ್ಯ. ಶ್ವಶುರನಾದದ್ದರಿಂದ ಅವನನ್ನು ಕರೆಯುವುದು ಯೋಗ್ಯ ಅಲ್ಲ. ಅವನು ಪುತ್ರ ಕೊಡುವುದು ಅವನ ಕಡೆಯಿಂದ ದಾತುಂ ಪುತ್ರಂ. ಹಾಗಾಗಿ ಅವನಿಂದ ಪುತ್ರವನ್ನು ಪಡೆಯುವುದು ಸರಿಯಲ್ಲ. ಹಾಗಾಗಿ ದೇವರ ತರವಾಯ ಗುಣಗಳಲ್ಲಿ ಶ್ರೇಷ್ಠನಾದವನು, ಬಲದಲ್ಲಿ ಶ್ರೇಷ್ಠನಾದವನು ಅಂತಂದರೆ ಅದು ವಾಯುದೇವರ ಮಾತ್ರ. ಹಾಗಾಗಿ ವಾಯುಂ ಉಪೇತಿ ತಂ ಪ್ರಭುಂ, ವಾಯುದೇವರನ್ನು ಕರಿ ಅಂತ ಹೇಳಿ ಮಂತ್ರಪ್ರಯೋಗವನ್ನು ಮಾಡಿದಾಗ ತಕ್ಷಣದಲ್ಲಿ ವಾಯುದೇವರು ಬಂದಿದ್ದಾರೆ. ಇತು ಈ ರೀತಿ ಪೃಥಯಾಹೂತ ವಾಯು ಸಂಸ್ಪರ್ಶ ಮಾತ್ರಾದಭವದ್ಬಲದ್ವಗೆ ಸಮೋ ಜಗತ್ಯಸ್ತಿನ ಯಸ್ಯ ಕಶ್ಚಿತ್ ಭಕ್ತೋ ಚ ವಿಷ್ಣೋರ್ ಭಗವದ್ವಶಸ್ಸುತಃ. ಭೀಮಸೇನ ದೇವರ ಅವತಾರವಾಗ್ತಾ ಇದೆ. ಈ ರೀತಿ ಹೀಗೆ ನಡೀತಾ ಇದ್ದಾಗ ಪೃಥ ಯಾರು? ಕುಂತಿದೇವಿ. ಆಮೇಲೆ ದತ್ತಕ್ಕೆ ಹೋದದ್ದಕ್ಕೆ ಕುಂತಿ ಭೋಜನಿಗೆ ದತ್ತಕ್ಕೆ ಹೋದದ್ದಕ್ಕೆ ಕುಂತಿ ಅಂತಾದ್ಲು. ಅದೆಲ್ಲ ಕತೆ ಹೇಳಿದ್ದೇನೆ. ಹಾಗಾಗಿ ವಾಯು ಸಂಸ್ಪರ್ಶ ಮಾತ್ರ, ವಾಯುದೇವರು ಬಂದು ಕೇವಲ ಸ್ಪರ್ಶ ಮಾಡುತ್ತಾರೆ. ಸ್ಪರ್ಶ ಮಾಡಿದ್ದಾರೆ, ಗರ್ಭವಾಸ ಇಲ್ಲ, ಗರ್ಭದಲ್ಲಿ ಪ್ರವೇಶ ಇಲ್ಲ. ಗರ್ಭದಲ್ಲಿ ಪ್ರವೇಶ ಇಲ್ಲದೇನೆ ಕೇವಲ ಸ್ಪರ್ಶ ಮಾತ್ರದಿಂದಲೇನೆ ವಾಯುದೇವರು ಅಲ್ಲಿ ಅವತಾರ ಮಾಡಿದ್ದಾರೆ. ಇದನ್ನೇ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯಲ್ಲಿ ಹೇಳಿದ್ದಾರೆ. ಸ್ಪೃಷ್ಟ್ವೈವ ಯಂ ಪ್ರೀತಿ ಮತಾನಿಲೇನ ನರೇಂದ್ರ ಕಾಂತ ಸುಷವೇತ್ರ ಕುಂತಿ. ಹಾಗಾಗಿ ಸಮೋ ಜಗತ್ಯಸ್ತಿನ ಯಸ್ಯ ಕಶ್ಚಿತ್, ವಾಯುದೇವರ ಸಮಾನ ಜಗತ್ತಿನಲ್ಲಿ ಯಾರೂ ಇಲ್ಲ. ಮತ್ತು ಭಕ್ತೋಚ ವಿಷ್ಣು ಭಗವದ್ ವಶಸ್ಸುತಃ, ದೇವರನ್ನ ವಶಪಡಿಸಿಕೊಂಡಿದ್ದಾರೆ ಅವರು, ಸಾಮಾನ್ಯರಾದವರಲ್ಲ. ಯಾರು? ಭೀಮಸೇನ ದೇವರು. ಅಷ್ಟು ಮಹಾ ಸಾಮರ್ಥ್ಯ. ದೇವರನ್ನು ವಶಪಡಿಸಿಕೊಳ್ಳುವುದಂದ್ರೇನು ಸಾಮಾನ್ಯವಲ್ಲ. ಹಾಗಾಗಿ ಪೂರ್ಣವಾದ ಜ್ಞಾನ ಮತ್ತು ಬಲ ಮತ್ತು ವಿಷ್ಣು ಭಕ್ತಿ, ಜ್ಞಾನದಲ್ಲೇ ಆಗಲಿ ಬಲದಲ್ಲೇ ಆಗಲಿ ವಿಷ್ಣು ಭಕ್ತಿಯಲ್ಲಾಗಲಿ, ವಿಷ್ಣು ಭಕ್ತಿ ಮಾಡುವುದರಲ್ಲೇ ಆಗಲಿ, ಜ್ಞಾನವನ್ನು ಪಡೆಯುವುದಲ್ಲಾಗಲಿ ಅಥವಾ ಬಲದಲ್ಲೇ ಆಗಲಿ ಭೀಮಸೇನ ದೇವರು ಅಥವಾ ವಾಯುದೇವರು ಮುಖ್ಯ ಪ್ರಾಣದೇವರಿಗೆ ಸಮಾನರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಸಮೋ ಜಗತ್ಯಸ್ತಿನ ಯಸ್ಯ ಕಶ್ಚಿತ್ ಭಕ್ತೋಚ ವಿಷ್ಣು ಭಗವದ್ ವಶಸ್ಸುತಃ. ಜ್ಞಾನದಲ್ಲಿ ಸಮಾನರಾದವರು ಯಾರೂ ಇಲ್ಲ, ಭಕ್ತಿಯಲ್ಲಿ ಸಮಾನರಾದವರು ಯಾರೂ ಇಲ್ಲ, ಬಲದಲ್ಲಿ ಸಮಾನರಾದವರು ಯಾರೂ ಇಲ್ಲ. ದೇವರಲ್ಲಿ ವಿಷ್ಣುವಿನಲ್ಲಿ ಭಕ್ತಿ ಮಾಡುವುದರಲ್ಲಿಯೂ ಸಮಾನರಾದವರು ಯಾರೂ ಇಲ್ಲ. ಜ್ಞಾನ ಭಕ್ತಿ ಮತ್ತು ಸಾಮರ್ಥ್ಯ ಬಲ ಇವುಗಳಲ್ಲಿ ಸಮಾನರಾದವರು ವಾಯುದೇವರಷ್ಟು ಜಗತ್ತಿನಲ್ಲಿ ಯಾರೂ ಇಲ್ಲ. ದೇವರು ಸರ್ವೋತ್ತಮ, ದೇವರಲ್ಲೇನೆ ಮತ್ತಿದೆಲ್ಲ ಹೇಳ್ತಾ ಇರೋದು. ಹಾಗಾಗಿ ಅಂಥ ಒಬ್ಬ ವ್ಯಕ್ತಿ ತಾನು ಹುಟ್ಟಿದ್ದಾನೆ. ಜನನ 5 ಥರ ಜನನಗಳಿವೆ. ನಾವು ಭಾಗವತದಲ್ಲಿ ಕೇಳಿದ್ದೇವೆ. ಕರ್ದಮ ಪ್ರಜಾಪತಿಗಳು ಹೇಗೆ ಹುಟ್ಟಿದ್ರು? ಛಾಯಾಯ ಕರ್ದಮೋ ಜಜ್ಞೆ, ಛಾಯಾದಿಂದ ಮಾನವ ಸೃಷ್ಟಿ ಪ್ರಾರಂಭವಾದದ್ದೇನೆ. ಮತ್ತು ಈ ಮನುವಿನಿಂದ ಶತರೂಪ ಮತ್ತು ಮನು ಇವರಿಂದಲೇನೆ ಬ್ರಹ್ಮದೇವರ ದೇಹ 2 ಭಾಗವಾಗ್ತದೆ. ಕೇಳಿದ್ದೀರಿ ಭಾಗವತದಲ್ಲಿ, ತೃತೀಯ ಚತುರ್ಥ ಸ್ಕಂದಗಳಲ್ಲಿ ಬರುವಂತಹ ವಿಷಯ. 2 ಭಾಗವಾದಾಗ್ಲೇನೆ ಮಾನವ ಸೃಷ್ಟಿ. ಹಾಗಾಗಲೇ ಅವನಿಗೆ ಮನು. ನಾವೆಲ್ಲ ಮನುಗಳು, ಮಾನವರು ಅಂತಾದದ್ದು ಯಾಕೆ? ಮನುವಿನಿಂದಲೇ ನಾವೆಲ್ಲ ಹುಟ್ಟಿದ್ದು. ಅಲ್ಲಿವರೆಗೆ ಕೇವಲ ಇಚ್ಛಾ ಸೃಷ್ಟಿ, ಸ್ಪರ್ಶದಿಂದ ಸೃಷ್ಟಿ. ಇಚ್ಛಾ ಮಾತ್ರದಿಂದಲೇ ಜನ್ಮವಾಗ್ತದೆ, ದೃಷ್ಟಿಯಿಂದ ಜನ್ಮ, ಸ್ಪರ್ಶದಿಂದ ಜನ್ಮ, ಆಮೇಲೆ ಮೈಥುನದಿಂದ ಜನ್ಮ, ಅದು ಕೊನೆಗೆ ಬಂದದ್ದು ಮಿಥುನದಿಂದ. ಹೀಗಿಷ್ಟು ರೀತಿಯಿಂದ ಜನ್ಮಗಳು ಇವೆ ಜಗತ್ತಿನಲ್ಲಿ. ಆದರೆ ಇಲ್ಲಿ ಸ್ಪರ್ಶದಿಂದ ಜನ್ಮ. ವಾಯುದೇವರು ಏನು ಮಾಡಿದ್ದಾರೆ? ಕೇವಲ ಸ್ಪರ್ಶ ಮಾಡಿದ್ದಾರೆ. ಬಹಳ ಮಹತ್ವದ್ದು. ವಾಯುದೇವರಿಗೆ ಗರ್ಭವಾಸ ಇಲ್ಲ, ದೇವರಿಗೆ ಗರ್ಭವಾಸ ಇಲ್ಲ. ಅವನಿಗೇನಂತ ಹೆಸರು ಕೊಟ್ಟರು? ಸವಿಷ್ಣುರೇವಾ ಭವದತ್ರ ಭೀಮ ನಾಮಾಮೃತಾಮಾಸ ಕಲಾಹಿ ಯಸ್ಮಿನ್ ಸವಿಷ್ಣುನೇಶೇನ ಯುತಃ ಸದೈವ ನಾಮ್ನಾಸೇನೋ ಭೀಮಸೇನ ಸತ್ತತೋಸೌ. ಭೀಮಸೇನ ಅಂತ ಅವನಿಗೆ ಹೆಸರು ಬಂತು. ಯಾಕೆ ಅಂದರೆ ಪೂರ್ಣವಾದ ಜ್ಞಾನ. ಭೀಮಸೇನ ದೇವರು
ಪೂರ್ಣವಾದ ಜ್ಞಾನವನ್ನು ಪಡೆದಿದ್ದಾರೆ ಮತ್ತು ಪರಮಾತ್ಮನಿಂದ ಸದಾ ಕೂಡಿದವರಾಗಿದ್ದಾರೆ. ಆದ್ದರಿಂದ ಅವರಿಗೆ ಭೀಮಸೇನ. ಭೀಮ, ಭೀ ಶಬ್ದಕ್ಕೇನೋ ಅರ್ಥ? ಭೃತ ಅಂದರೆ ಏನು? ಪೂರ್ಣ. ಎದರಿಂದ ಪೂರ್ಣರಾದವರು? ಭೀಭೃತವು ಪೂರ್ಣ. ಭೃತ ಧಾರಣೆ ಮಾಡಿದವರು. ಏನನ್ನು ಧಾರಣೆ ಮಾಡಿದ್ದಾರೆ? ಗುಣಗಳನ್ನು, ವಿದ್ಯೆಯನ್ನು ಧಾರಣೆ ಮಾಡಿದ್ದಾರೆ. ಅವುಗಳಿಂದ ಪೂರ್ಣರಾಗಿದ್ದಾರೆ. ಆದ್ದರಿಂದ ಭೀಮ. ಮಾ ಅಂತಂದ್ರೆ ಏನು? ಪ್ರಮಾಣಗಳು. ಮಾ ಅಂತಂದ್ರೆ ಏನು? ಮಾನೆ ಜ್ಞಾನ. ಜ್ಞಾನವನ್ನು ಧಾರಣೆ ಮಾಡಿದ್ದಾರೆ. ಜ್ಞಾನ ವಿದ್ಯೆ ಎಲ್ಲ ಒಂದೇ. ಮತ್ತು ಪ್ರಮಾಣಶಾಸ್ತ್ರ, ಪ್ರಮೇಯ ಶಾಸ್ತ್ರ ಅವುಗಳನ್ನು ಧಾರಣೆ ಮಾಡಿದ್ದಾರೆ. ಅಂದರೆ ಏನು? ವಿದ್ಯಾ ಪೂರ್ಣ ಉಳ್ಳವರಾಗಿದ್ದಾರೆ. ಆದ್ದರಿಂದ ಭೀಮ. ಮತ್ತು ಸ್ವಾಮಿಯಾದ ವಿಷ್ಣುವನನ್ನ ಸಹಿತರಾಗಿದ್ದಾರೆ, ದೇವರ ಸಮೇತರಾಗಿದ್ದಾರೆ. ಸಹ ಇನಃ ಸೇನ. ಸಹ ಇನ ಸೇನ ಸಂಧಿಯಾಗಿದೆ. ಸಹ ಇನ, ಸ ಇನ ಸೇನ ಅಂದ್ರೇನು? ದೇವರಿಂದ ಸದಾ ಕೂಡಿ ಇದ್ದವರಾಗಿದ್ದಾರೆ. ಆದ್ದರಿಂದ ಅವರಿಗೆ ಸೇನ. ಭೀಮ ಸೇನ. ಈ ಶಬ್ದಕ್ಕೆ ಅರ್ಥ ಗೊತ್ತಿರಬೇಕು. ಯಾಕಿಟ್ರು? ಭೀ ಅಂತಂದರೆ ಭೃತರಾದವರು, ಧಾರಣೆ ಮಾಡಿದವರು. ಪೂರ್ಣವಾದ ಮಾ ಅಂದರೆ ಪ್ರಮಾಣಗಳನ್ನು, ಜ್ಞಾನವನ್ನು ಪೂರ್ಣವಾಗಿ ಧಾರಣೆ ಮಾಡಿಕೊಂಡವರು, ಜ್ಞಾನಸ್ವರೂಪರಾದವರು, ವಿದ್ಯೆಸ್ವರೂಪರಾದವರು ಮತ್ತು ಸದಾಕಾಲ ದೇವರಿಂದ ಕೂಡಿದವರಾಗಿದ್ದಾರೆ. ಆದ್ದರಿಂದ ಸೇನ. ಸ ಇನ ಸೇನ. ಹಾಗಾಗಿ ಭೀಮಸೇನ ಅಂತ ಹೆಸರು ಬಂತು. ಶ್ರೀಮದಾಚಾರ್ಯ ಹೇಳಿಕೊಡ್ತಾರೆ ಈ ಮಾತನ್ನ, ನಾನು ಹೇಳುವುದಲ್ಲ. ನೋಡ್ರಿ, ಸ ವಿಷ್ಣುರೇವಾಭವದತ್ರ ಭೀಮ ನಾಮಾಭೃತಾಮಾಹ ಸಕಲಾ ಹಿ ಯಸ್ಮಿನ್ ಸ ವಿಷ್ಣುಸೇನೇನ ಯುತಃ ಸದೈವ ನಾಮಾಸೇಮೋ ಭೀಮಸೇನಸ್ತಥೋಸೌ. ಭೀಮಸೇನ ದೇವರು ಅಂತ ಅವರಿಗೆ ಹೆಸರು ಬಂತು. ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ. ಕಾಡಿನಲ್ಲೇ ಇದ್ದಾರೆ. ಕಾಡಿನಲ್ಲಿ ಇದ್ದಾಗ ಸಿಂಹ ಗರ್ಜನೆ ಮಾಡಿತು ಭೀಮಸೇನ ದೇವರ ಅವತಾರವಾದ ಮೇಲೆ. ಕುಂತಿದೇವಿ ಕೂಸನ್ನು ಹಿಡಿದಿದ್ದಾಳೆ ಕೈಯಲ್ಲಿ, ಭೀಮಸೇನ ದೇವರನ್ನು ಹಿಡಿದಿದ್ದಾಳೆ. ಗಾಬರಿಗೊಂಡು ಧನುರ್ಬಾಣಗಳನ್ನು ಹಿಡಿದುಕೊಂಡು ಪಾಂಡುರಾಜ ಅದನ್ನು ಕೊಲ್ಲಬೇಕು ಅಂತ ಹೋಗಿಂತ ಮುಂಚೆನೇ ಅದು ಗರ್ಜನೆ ಮಾಡಿದೆ. ಗಾಬರಿಯಾದಾಗ ಕೂಸನ್ನು ಕೈಯಿಂದ ಬಿಟ್ಟು ಬಿಟ್ಟಿದ್ದಾಳೆ. ಎಳೆ ಕೂಸು, 10 ದಿನಗಳಾಗಿದೆ. ದೇವರಿಗೆ ಹೋಗಿ ಒಪ್ಪಿಸಿ ನಾಮಕರಣ ಮಾಡಿದ್ದಾರೆ. ಆಗ ಕಾಡಿನಲ್ಲಿ ಇದ್ದಾರೆ. ಆಗ ಗರ್ಜನೆ ಮಾಡಿದೆ. ಗಾಬರಿಯಾಗಿ ಕೂಸನ್ನು ಬಿಟ್ಟಿದ್ದಾಳೆ. ಆ ಪರ್ವತದಲ್ಲಿ ಆ ಕೂಸು ಬಿದ್ದರೆ ಆ ಪರ್ವತ 100 ಹೋಳಾಗಿದೆ. ಹಾಗಾಗಿ ಅದಕ್ಕೆ ಶತಶೃಂಗ ಪರ್ವತ. ಆ ಶೃಂಗಗಳು ಶತವಾದದ್ದರಿಂದ ಶತಶೃಂಗ ಪರ್ವತ ಅಂತ ಹೆಸರು ಬಂತದು. ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ ಶಾರ್ದೂಲ ಭೀತಾ. ಶಾರ್ದೂಲ ಅಂದ್ರೆ ಸಿಂಹ. ಆ ಸಿಂಹ ಭೀತಾ ಜನನೀ ಕರಾತ್ತದ. ಜನನಿ ಕುಂತಿದೇವಿ. ಆ ಕುಂತಿದೇವಿಯ ಕೈಯಿನಿಂದ ಆ ಕೂಸು ಜಾರಿ ಬಿದ್ದಿದೆ. ಪಪಾತ ಸಂಚೂರ್ಣಿತ ಏವ ಪರ್ವತ. ಕೂಸಿಗೇನಾಗಿದೆ ಅಂತ ನೋಡಿದರೆ ಕೂಸಿಗೇನಾಗಿಲ್ಲ, ಪರ್ವತ 100 ಸೀಳು ಹೋಗಿದೆ, 100 ಭಾಗ ಆಗೋಗಿದೆ. ಪರ್ವತಸ್ಥೇನಾಖಿಲೋ ಶತಶೃಂಗ ನಾಮ ತಸ್ಮಿನ್ ಪ್ರಜಾತೆ. ಭೀಮಸೇದೇವನು ಹುಟ್ಟಿದ್ದಾರೆ ಅಂತ ಹೇಳಿ ಪಾತಾಳದಲ್ಲಿ ಅಲ್ಲಿ ಆಚೆ ಈಚೆ ಇದ್ದಂತಹ ಎಲ್ಲ ಅಸುರರು ರಕ್ತವನ್ನ ವಾಂತಿ ಮಾಡಿಕೊಂಡಿದ್ದಾರೆ. ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವಂತಹ ಸ್ಥಳದಿಂದ ರಕ್ತ ಹರಿದು ಬಂದಿದೆ. ಯಾಕೆ? ಭೀಮಸೇನ ದೇವರು ಬಂದು ಇವರನ್ನ ನಮ್ಮನ್ನ ಕುಟ್ಟಿ ಹಾಕ್ತಾರೆ ಅಂತ ಅವರಿಗೆ ಭಯ ಆಗಿದೆ. ತಸ್ಮಿನ್ ಪ್ರಜಾತೆ ರುಧಿರಂ ಪ್ರಸಸ್ರುಹು. ರುಧಿರ ಅಂದರೆ ರಕ್ತ. ಪ್ರಸಸ್ರುಹು ಮಹಾಸುರಾಹ ವಾಹನ ಸಂಯುತ ರೂಪಾಶ್ಚ ತತ್ಪಕ್ಷ ಭವಾ. ಅಸುರರೇ ಮತ್ತು ರಾಜರರಾಗಿ ಹುಟ್ಟಿದ್ದಾರೆ. ಅವರು ಕೂಡ ಸಮಸ್ತಾಹ ಭೀತಾಹ ಅಸುರಾಹ ರಾಕ್ಷಸಾಶ್ಚ. ಅಸುರರು ರಾಕ್ಷಸರೆಲ್ಲರೂ ಭಯಗೊಂಡಿದ್ದಾರೆ. ಯಾರು? ಭೀಮಸೇನ ದೇವರ ಅವತಾರದಿಂದ. ಅವರ್ಧತಾತ್ರೈವ ಋಕೋದರೋವನೆ ಮುದಂ ಸುರಾಣಾಂ ಅಧಿಕಂ ಪ್ರವರ್ತಯನ್ ತದೇವ ಶೇಷೋ ಹರಿಣೋದಿತೋ ಅವಿಶತ ಗರ್ಭಂ ಸುತಾಯ ಅಪಿ ದೇವಕಸ್ಯ. ಇಷ್ಟು ನಡೀತಾ ಇದೆ. ಇಷ್ಟು ನಡೀತಾ ಇದ್ದಾಗ ಆ ರೋಹಿಣಿಯಲ್ಲಿ ಗರ್ಭವನ್ನು ಪ್ರವೇಶ ಮಾಡುವ ಮುಂಚೆ ದೇವಕಿಯಲ್ಲಿ 3 ತಿಂಗಳು ಮತ್ತು ಶೇಷದೇವರು ಅಂದರೆ ಬಲರಾಮ ದೇವರ ಆಗುವಂತಹ ಶೇಷದೇವರು
ದೇವಕಿಯಲ್ಲಿ 3 ತಿಂಗಳು ಗರ್ಭದಲ್ಲಿ ಪ್ರವೇಶ ಮಾಡಿ 3 ತಿಂಗಳು ಇದ್ದಾರೆ. ಸರಿಯಾಗಿ ತಿಳ್ಕೋಬೇಕು. ದೇವಕಿನೂ ಮತ್ತು ದೇವರು, ಶೇಷದೇವರು ನನ್ನಲ್ಲಿ ಅವತಾರ ಮಾಡಬೇಕು, ನನ್ನಲ್ಲಿ ಹುಟ್ಟಿ ಬರಬೇಕು ಅಂತ ವರ ಕೇಳಿದ್ಲು. ರೋಹಿಣಿ ಇದ್ದಂತೆ. ರೋಹಿಣಿ ಬಾಲ್ಹಿಕರಾಜನ ಮಗಳು, ಬಲರಾಮ ದೇವರ ತಾಯಿ, ನಂದನ ಹೆಂಡತಿ, ಅವಳೇ ಧರಾದೇವಿ. ಹಿಂದೆ ನಾವೆಲ್ಲ ಕೇಳಿದ್ದೇವೆ. ರೋಹಿಣಿ ಯಾರು? ಧರಾ. ದ್ರೋಣ ಎಂಬ ವಸು, ಅವನೇ ನಂದ. ಅದಕ್ಕಿಂತ ಮುಂಚೆ ವಸುದೇವ ಅಂದರೆ ದೇವಕಿಯಲ್ಲೇನೆ 3 ತಿಂಗಳುಗಳ ಕಾಲ ಗರ್ಭದಲ್ಲಿ ಇದ್ದಾರೆ. ಆಮೇಲೆ ದುರ್ಗಾದೇವಿ ಬಂದು ಗರ್ಭವನ್ನೇ ಟ್ರಾನ್ಸ್ಫರ್ ಮಾಡಿಬಿಟ್ರು. ಗರ್ಭಪಾತವಾಯಿತು, ಗರ್ಭಸ್ರಾವವಾಯಿತು ಅಂತ 6ನೇ 7ನೇ ಕೂಸು ಹುಟ್ಟಲೇ ಇಲ್ಲ. ದುರ್ಗಾದೇವಿ ಅಲ್ಲಿಂದ ಕೂಸನ್ನು ತೆಗೆದುಕೊಂಡು ಬಂದಿದ್ದ. ದುರ್ಗಾದೇವಿ ಇದ್ಲು. ಆ ದುರ್ಗಾದೇವಿಯನ್ನು ಅಪ್ಪಳಿಸ್ಲಿಕ್ಕೆ ಹೋದ್ರೆ ಮೇಲೆ 8 ಭುಜ ತೆಗೆದುಕೊಂಡು 8 ಕೈಗಳನ್ನು ತೆಗೆದುಕೊಂಡು, ಮೂರ್ಖ, ನಿನ್ನ ಸಾವು ಈಗಾಗಲೇ ಬಂದಾಗಿದೆ, ಹುಟ್ಟಾಗಿದೆ ಅಂಥೇಳಿ ಅವತಾರ ಮಾಡಿದ್ದಾನೆ ಅಂತ ಹೇಳಿ ಆಕಿ ಘೋಷಣೆ ಮಾಡಿಬಿಟ್ಲು. ಆ ಕಥೆಯನ್ನು ನೀವು ಕೇಳಿದ್ದೀರಿ. ಅಂದ್ರೆ ಏನಾಯಿತು? ಅವರ್ಧಿತ ಏವ ರುಕೋದರೇವನೇ ಮುದ ಅಂದರೆ ರುಕೋದರ ಭೀಮಸೇನ ದೇವರ ಅವತಾರವಾದ ಮೇಲೆ ಸ್ವಲ್ಪ ತಿಂಗಳುಗಳ ಕಾಲ ಆದ ಮೇಲೆ, ಸ್ವಲ್ಪ ದಿನ ಆದ ಮೇಲೆ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾರೆ ಶೇಷದೇವರು. ತದೇವ ಶೇಷು, ಆಗಲೇನೆ, ಆ ಹುಟ್ಟಿದ ಕೂಡಲೇನೆ ಆ ಕಡೆಗೆ ಶೇಷದೇವರು ಹರಿಣೋದಿತೋ ಆವಿಶತ ಗರ್ಭಂ ಸುತಾಯಾ ಅಪಿದೇವಕಸ್ಯ ಸಹ ತತ್ರ ಮಾಸತ್ರಯಂ. ತ್ರಯ ಅಂದ್ರೆ 3, ಮಾಸ ಅಂದ್ರೆ 1 ತಿಂಗಳು, 3 ತಿಂಗಳುಗಳ ಕಾಲ. ಸ ಮಾಸತ್ರಯಂ ಅಮುಷ್ಯ ದುರ್ಗಾಯಾ ಪ್ರವಾಹಿತೋ ರೋಹಿಣಿ ಗರ್ಭಮಾಶು. ದುರ್ಗಾದೇವಿಗೆ ಸಾಧ್ಯ. ದುರ್ಗಾದೇವಿ ಇಂಥ ಕೆಲಸ ಒಮ್ಮೆ ಮಾಡೇ ಆಗಿದೆ. ಯಾವಾಗ ಹೇಳಿ ನೋಡೋಣ. ಕೃಷ್ಣನ 6 ಜನ ಅಣ್ಣಂದಿರು ಹಿರಣ್ಯಕಶಿಪು ಶಾಪ ಆದದ್ದಕ್ಕೆ, ಸಾಯಬೇಕು ನಿಮ್ಮ ತಂದೆಯಿಂದ ನೀವು ಅಂತ ಹೇಳಿದ್ದಕ್ಕೆ, ದೇವಕಿಯಿಂದ ಹುಟ್ಟಿ ಬಂದಾಗ ತಾನು ಬಂಡೆಗಳ ಮೇಲೆ ಎತ್ತಿ ಅಪ್ಪಳಿಸಿ ಕೊಂದಾಗ ಒಂದು ಅಂಶದಿಂದ ತಂದು ದೇವಕಿ ಹೊಟ್ಟೆಯಲ್ಲಿ ತಾನು ದುರ್ಗಾದೇವಿ ಹಾಕಿದ್ಲು. ಒಂದು ಅಂಶದಿಂದ ಯಾವುದು ಗುಹೆಯಲ್ಲಿ ಮಲಸಿದ್ಲು 6 ಜನರನ್ನ. ಯಾರವರು? ಕಶ್ಯಪ. ಇವರೆಲ್ಲ ಮರೀಚಿ ಋಷಿಗಳ ಮಕ್ಕಳು. ನೆನಪು ಮಾಡಿಕೊಡ್ತೇನೆ ಮತ್ತೆ ನಿಮಗೆ. ಮರೀಚಿ ಋಷಿಗಳ ಮಕ್ಕಳು. ಕಶ್ಯಪರೇ ಈಗ ವಸುದೇವನಾಗಿದ್ದಾನೆ. ಅಂದರೆ ತಮ್ಮಂದರು ಇವರಲ್ಲಿ ಹುಟ್ಟಿ ಬಂದಿದ್ದಾರೆ. ಅವರನ್ನೆಲ್ಲ ಕೊಂದು ಹಾಕಿದ. ಯಾರು? ಕಾಲನೇಮಿ. ಯಾರವನು? ಕಂಸ. ಎದಕ್ಕೆ? ಹಿರಣ್ಯಕಶ್ಯಪನು ಶಾಪ ಇದ್ದಾಗ. ಅವನ್ಯಾಕೆ ಶಾಪ ಕೊಡಬೇಕು? ನಾನು ಭೂಮಿಯಲ್ಲಿ ಇದ್ದಾಗ, ನಾನು ದೇವರಾಗಿದ್ದಾಗ ನನ್ನನ್ನು ಕುರಿತು ತಪಸ್ಸು ಮಾಡದೇನೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದೀರಿ ಅಂತ ಹೇಳಿ ಶಾಪ ಕೊಟ್ಟಿದ್ದಕ್ಕೆ ಅವರು ಸತ್ತು ಹೋಗಿದ್ದಾರೆ. ಸಾಯಬೇಕು, ಈ ಕಡೆ ಬ್ರಹ್ಮದೇವರ ಅವಧ್ಯತ್ವವರು ಕೊಟ್ಟಿದ್ದಾರೆ, ಬದುಕಬೇಕು. ಎರಡೂ ಕೆಲಸ ಮಾಡಿದ್ದು ದುರ್ಗಾದೇವಿ. ಅದೇ ದುರ್ಗಾದೇವಿ ಈಗ 3 ತಿಂಗಳುಗಳ ಕಾಲ ಇದ್ದ ಗರ್ಭವನ್ನು ತೆಗೆದು ಹೋಗಿ ಆ ರೋಹಿಣಿಯಲ್ಲಿ ಗರ್ಭವನ್ನು ಇಡ್ತಾಳೆ. ಯಾರ ಗರ್ಭ? ಈ ಶೇಷದೇವರು, ಬಲರಾಮದೇವರ ಜನನ ಹೀಗಾಗಿದೆ, ಅವತಾರ ಹೀಗಾಗಿದೆ. ಗೊತ್ತಿರಬೇಕು ನಮಗೆ. ದಶಮಸ್ಕಂದ, ಭಾಗವತ ಮತ್ತು ಹರಿವಂಶ ಪುರಾಣ ಇದಕ್ಕೆ ಮೂಲ. ಅದೆಲ್ಲ ಅಲ್ಲಿ ಹೇಳಿದ್ದಾರೆ. ಆಗ ಹೇಳ್ತಾರೆ ನೋಡ್ರಿ. ಸತತ್ರ ಮಾಸಾತ್ರ ಯಮುಷ್ಯ ದುರ್ಗಾ ಪ್ರವಾಹಿತೋ ರೋಹಿಣಿ ಗರ್ಭಮಾಶು ನಿಯುಕ್ತಯಾ ಕೇಶವೇನಾಥ ತತ್ರ ಸ್ಥಿತ್ವಾ ಮಾಸಾನ್ ಸಪ್ತ ಜಾತಃ ಪೃಥಿವ್ಯಾನ್. ಹಾಗಾಗಿ 7ನೇ ತಿಂಗಳಿಗೆ ಅಲ್ಲಿ ಹುಟ್ಬಿಡ. ಸನಾಮತೋ ಬಲದೇವೋ ಬಲಾಢ್ಯ ಬಭೂವ ತಸ್ಯಾನು ಜನಾರ್ದನ ಸ್ವಯ ಪ್ರಭು ಆವಿರ್ಬಭೂವಾ ಕಿಲ ಸದ್ಗುಣೈಕ ಪೂರ್ಣಸುತಾಯಾಮಿಹ ದೇವಕಸ್ಯ. ಆಗ ಸತತ್ರ ರೋಹಿಣಿ ಗರ್ಭದಲ್ಲಿ ಬಲರಾಮ ಅಂತ ಅವನಿಗೆ ಹೆಸರು ಬಂತು. ಯಾಕೆ ಅಂದರೆ ಬಲದಿಂದ ಅತ್ಯಂತ ಬಲಾಢ್ಯ. ಅವನಿಗೆ ಸಾಮಾನ್ಯ ಅಷ್ಟು ಶಕ್ತಿ ಇದ್ದಿಲ್ಲ ಬಲರಾಮದೇವರಿಗೆ. ಜರಾಸಂಧನನ್ನೇ ಕೊಲ್ಲಬಹುದಾಗಿತ್ತವರು. ಆದರೆ ಉಳಿಸಿದ್ರು. ಕೃಷ್ಣ ಹೇಳ್ತಾನೆ, ಆಕಾಶವಾಣಿ ಆಗ್ತದೆ, ಇದು ನಿಂತುತ್ತಲ್ಲ, ಅವರನ್ನು ಕೊಲ್ಲೋರು ಬೇರೆ ಇದ್ದಾರೆ. ಅಷ್ಟು ಕೊಂದಾಗ ಪುಣ್ಯ ಏನು ಬರಬೇಕು ಆ ಪುಣ್ಯಕ್ಕೆ ಭಾಗಿಯಾಗಿದ್ದೀವಿ ಇವರು. ಯಾಕೆ?
ಜರಾಸಂಧನನ್ನು ಕೊಲ್ಲಬೇಕು. ಎಂಥವ್ರು ಅಂತಂದರೆ ಮುಂದೆ ಚತುರ್ಮುಖ ಪದವಿಯನ್ನು ಯಾರು ತಾಳ್ತಾರೋ, ಚತುರ್ಮುಖ ಪದವಿಯಲ್ಲಿ ಯಾರು ಕೂಡ್ತಾರೋ ಅವರೇ ಜರಾಸಂಧನನ್ನು ಕೊಲ್ಲುವ ಯೋಗ್ಯತೆ ಇದ್ದವರು. ಹಾಗಾಗಿ ಸಾಮರ್ಥ್ಯ ಇದ್ದರೂ ಕೊಲ್ಲಿಲ್ಲ ಬಿಟ್ಟು. ಹೇಗೆ ವಾಯುದೇವರು ಯದ್ಯಪಿ ರಾವಣನನ್ನು ಸಂಹಾರ ಮಾಡಲು ಸಮರ್ಥರಾಗಿದ್ದರೂ ದೇವರೇ ನಾನು ಕೊಲ್ತೇನಂತ ಹೇಳಿದ್ದಕ್ಕಾಗಿ ಬಿಟ್ಟರೋ, ಹಾಗೆ ಸ್ವಲ್ಪ ಕೊಲ್ಲುವುದರಲ್ಲಿ ಮಾತ್ರ ದೃಷ್ಟಾಂತ, ಶಕ್ತಿಯಲ್ಲಿ, ಸಾಮರ್ಥ್ಯದಲ್ಲಿ, ಯೋಗ್ಯತೆಯಲ್ಲಿ ದೃಷ್ಟಾಂತ ಅಲ್ಲ ಇದು. ಇರಲಿ. ಅಂತೂ ಆಗ ಬಲದೇವ ಬಲಾಢ್ಯನಾದದ್ದರಿಂದ ಅವನಿಗೆ ಬಲದೇವ, ಬಲರಾಮ ಅಂತ ಹೆಸರು ಬಂತು. ಮತ್ತು ಅಷ್ಟೇ ಸಕಲ ಸದ್ಗುಣಗಳಿಂದ ಮತ್ತು ಮುಖ್ಯ ಪ್ರಾಣದೇವರ ಉದರದಲ್ಲಿ ತಾನು ಪ್ರಾದುರ್ಭವಿಸಿದ. ಯಾರು? ಶೇಷ. ಇಲ್ಲಿ ಮತ್ತೊಂದು ವಿಷಯವನ್ನು ತಿಳಿಸ್ತಾರೆ. ದೇವರು ಬರಬೇಕಾಗಿದೆ. ಎಲ್ಲಿ? ಈ ರೋಹಿಣಿ ಗರ್ಭದಲ್ಲಿ. ದೇವರೆಲ್ಲಿದ್ದಾನ್ರಿ? ಎಲ್ಲಿದ್ದಾನೆ ದೇವರು? ಎಲ್ಲ ಕಡೆಗಿದ್ದಾನೆ. ಹಾಗಾಗಿ ರೋಹಿಣಿ ದೇವಕಿ ಗರ್ಭದಲ್ಲಿ ದೇವರಿದ್ದಾನೆ, ಗರ್ಭವಾಸವಾಯಿತು ಅಂತಲ್ಲ, ಅಲ್ಲಿದ್ದೇ ಇದ್ದಾನೆ ಪರಮಾತ್ಮ. ಈಗ ಅಲ್ಲಿದ್ದಾನೆ, ನಾನು ಮೇಲೆ ಕೂತಿದ್ದೇನೆ, ತಳಗಿನ ಮನೆಯಲ್ಲಿಲ್ಲ, ಮೇಲೆ ಮುಗಿಸ್ಕೊಂಡು ತಳಗೆ ಹೋಗಿ ಕೂತೆ. ದೇವರಿಗೆ ಹೀಗಿಲ್ಲ. ದೇವರಿಗೆ ಎಲ್ಲ ಕಡೆಗೆ ಇದೆ ವಾಸ. ಇಲ್ಲದೇ ಇದ್ರೆ ಆ ಅವಸ್ಥಾ ಸತ್ತಾಪ್ರತೀತಿ ಪ್ರವೃತ್ತಿಗಳೇ ಆಗುವುದಿಲ್ಲ, ಗರ್ಭನೇ ಉಳಿಯುವುದಿಲ್ಲ, ಹೊಟ್ಟೆನೇ ಉಳಿಯುವುದಿಲ್ಲ. ನಮ್ಮ ಹೊಟ್ಟೆಯಲ್ಲಿದ್ದಾನೆ, ಅಲ್ಲಿ ಹೊಟ್ಟೆಯಲ್ಲಿದ್ದಾನೆ, ಎಲ್ಲ ಕಡೆಗಿದ್ದಾನೆ ಭಗವಂತ. ಈಗ ವಿಶೇಷವಾಗಿ ಪರಮಾತ್ಮ ಹೇಳ್ತಾರೆ ನೋಡ್ರಿ, ಇನ್ನು ಮೇಲೆ ಪರಮಾತ್ಮನ ಅವತಾರ ಆಗಬೇಕು, ಪ್ರಾದುರ್ಭಾವ ಆಗಬೇಕು. ಆವಿರ್ಭಭೂವ ಕಿಲ ಸದ್ಗುಣೇಕ ಪೂರ್ಣ ಸುತಾಯಾಮಿಹ ದೇವಕಸ್ಯ ಯತ್ಸತ್ ಸುಖ ಜ್ಞಾನ ಬಲೇಕದೇಯ ಸಮಸ್ತ ದೋಷೋಚ್ಚಿತ ಸಮಸ್ತ ದೋಷ ಸ್ಪರ್ಶೋಜ್ಜಿತ ಸದಾ. ದೋಷದ ಸ್ಪರ್ಶನೂ ಇಲ್ಲ ಪರಮಾತ್ಮನಿಗೆ. ಅಂತ ಪರಮಾತ್ಮ ಇನ್ನು ಮೇಲೆ ಅವತಾರಗೊಳ್ಳಬೇಕಾಗಿದೆ. ಮೊದಲಿಗೆ ಹೋಗಿ ಒಳಗೆ ನಾನು ಹೇಳಬೇಕಾದದ್ದು, ಗರ್ಭವನ್ನು ಪೂರ್ಣ ಶುದ್ಧವನ್ನಗೊಳಿಸಿದ್ದಾರೆ ಶೇಷದೇವರು. ಅನಂತರದಲ್ಲಿ ಪರಮಾತ್ಮ ಗರ್ಭದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಹೇಗೆ? ಮನೆಯನ್ನು ಪ್ರವೇಶ ಮಾಡಿದಂತೆ. ಎಲ್ಲ ಕಡೆಗೆ ಪರಮಾತ್ಮ ಇದ್ದೇ ಇದ್ದಾನೆ. ಆದ್ದರಿಂದ ಹಾಗಾಗಿ ಅಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಏನಂತ ಪ್ರವೇಶ ಮಾಡಿದ್ದಾನೆ? ಮೊದಲಿಗೆ ಸನಾಮತ ಆವಿರ್ಬಭೂವ ಕಿಲ ಸದ್ಗುಣೇಕ ಪೂರ್ಣಸುತಾಯಾಮಿವ ದೇವಕಸ್ಯ. ಆಮೇಲೆ ಯತ್ಸತ್ ಸುಖ ಜ್ಞಾನ ಬಲೇಕ ದೇಹ ಸಮಸ್ತ ದೋಷ ಸ್ಪರ್ಶೋಚ್ಚಿತ ಸದಾ ಅವ್ಯಕ್ತ ತತ್ಕಾರ್ಯಮಯೋ ನ ಯಸ್ಯ ದೇಹ ಕುತಶ್ಚಿತ್ ಕ್ವಚ ಸಹ ಕ್ಷಜೋ ಹರಿಹಿ. ಪರಮಾತ್ಮ 7.5 ತಿಂಗಳಿನಲ್ಲಿ ಭೂಮಿ ಮೇಲೆ ಕಂಡಿದ್ದಾನೆ. ಅಂದರೆ 7.5 ತಿಂಗಳು, 7.5 ತಿಂಗಳಿನಲ್ಲಿ ಪರಮಾತ್ಮ ಭೂಮಿಯಲ್ಲಿ ಕಂಡಿದ್ದಾನೆ. ಅಷ್ಟಕ್ಕಿಂತ ಮುಂಚೆ ವಸುದೇವನಲ್ಲಿ ಇದ್ದ, ಅನಂತರದಲ್ಲಿ ದೇವಕಿಯಲ್ಲಿ ಬಂದ. ಅಷ್ಟರಲ್ಲೇನೆ ಪರಮಾತ್ಮ ಕಂಡು ಬಿಟ್ಟಿದ್ದಾನಂತೆ ಹೊರಗಡೆ. 9 ತಿಂಗಳು 10 ತಿಂಗಳು ಪೂರ್ಣ ಕಾಣಬೇಕಂತಿಲ್ಲ, ಕಾಣಲಿಲ್ಲ. ಅದನ್ನೇ ಹೇಳ್ತಾರೆ, ದೇವಿ ಮೂವಾಸಾತ್ರ ಸಪ್ತಮಾಸಾನ್ ಸಾರ್ಧಂ. ಸಪ್ತ ಅಂದರೆ 7, ಸಾರ್ಧ ಅಂದರೆ 15, ಹಾಗಾಗಿ 7.5. ಸಾರ್ಧಂ ತದಶ್ಚ ಆವಿರಭೂತ್ ಅಜೋಪಿ. ಜನ್ಮ ಇಲ್ಲ, ಮರಣ ಇಲ್ಲ, ದೋಷ ಇಲ್ಲ, ದೋಷ ಸ್ಪರ್ಶನೂ ಇಲ್ಲ. ಮತ್ತು ಅಖಿಲ ಸದ್ಗುಣೈಕ ಪೂರ್ಣ, ಎಲ್ಲ ಸಮಸ್ತ ಗುಣಗಳಿಂದ ಪೂರ್ಣ, ಎಲ್ಲ ದೋಷಗಳಿಂದ ದೂರ. ಅವ್ಯಕ್ತನಾಗಿದ್ದರೂ ಪರಮಾತ್ಮ, ಜನನ ಮರಣಗಳು ಇಲ್ಲದೆ ಇದ್ದರೂ, ಶುಕ್ಲ ರಕ್ತ ಪ್ರಭವೋ ನ ಯಸ್ಯ, ಶುಕ್ಲ ಶೋಣಿತ ಸಂಬಂಧ ಇಲ್ಲದೆ ಇದ್ದರೂ, ತತ್ಪುತ್ರಯ ವೃಷ, ಸುಳ್ಳಾಗಿ ಜನರಿಗೆ ಮೋಹನ ಮಾಡುವುದಕ್ಕಾಗಿ, ದುಷ್ಟರು ಅಂಧನ್ ತಮಸ್ಸಿಗೆ ಹೋಗುವುದಕ್ಕಾಗಿ, ಕೃಷ್ಣ ಏನ್ರಿ ಅವನು ಹುಟ್ಟಿ ಬಂದವನೇ ಅಂತ ಅಂದು ಮಾತನಾಡುವಂತಹ ಜನರಿರಲಿ, ಅವರಿಗೆ ತುತ್ತಾಗಲಿ ಅಂತ ಹೇಳಿ, ಅವರಿಗೆ ಅವರ ಗತಿ ಆಗಲಿ ಅಂತ ಹೇಳಿ ಪರಮಾತ್ಮ ಜನಸ್ಯ ಮೋಹಾಯ ಶರೀರ ತೋಸ್ಯಾಹ ಯದಾ ವಿರಾಸೀತ್ ಅಮಲ ಸ್ವರೂಪ. ಶುದ್ಧ ಸ್ವರೂಪನಾದ ಭಗವಂತ ತಾನು ಆವಿರಾಸೀತ್, ಪರಮಾತ್ಮ ಅವತಾರ ಮಾಡಿದ್ದಾನೆ. ಆವಿಶ್ಯ ಪೂರ್ವಂ ವಸುದೇವ ಏವ, ಅದಕ್ಕಿಂತ ಮುಂಚೆ
ವಸುದೇವನಲ್ಲಿ ಪ್ರವೇಶ ಮಾಡಿದ್ದಾನೆ. ಹುಟ್ಟುವ ಪ್ರಕ್ರಿಯೆ ಒಬ್ಬ ಜೀವನದು ಹೀಗೆ ಇರ್ತದೆ ಅಂತ ಪರಮಾತ್ಮ ತಿಳಿಸೋದಕ್ಕಾಗಿ ಮೊದಲಿಗೆ ತಂದೆಯಲ್ಲಿ ಪ್ರವೇಶ, ತಂದೆಯ ದ್ವಾರ ತಾಯಿಯಲ್ಲಿ ಪ್ರವೇಶ. ಹಾಗಾಗಿ ಆವಿಶ್ಯಪೂರ್ವಂ ವಸುದೇವಮೇವ ವಿವೇಶ ತಸ್ಮಾತ್ ಋತುಕಾಲೇ, ಋತುಕಾಲದಲ್ಲಿ ಆ ದೇವಕಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ಋತುಕಾಲೇ ಏವ ದೇವೀಮುವಾಸಾತ್ರ ಚ ಸಪ್ತಮಾಸಾನ್, ಆರ್ಧಂ ಸಾರ್ಧಂ 7 ಮಾಸ ಪರಮಾತ್ಮ ಹೊರಗೆ ಬಂದಿದ್ದಾನೆ. ಆವಿರಜ ಅಜೋಪಿ ಆವಿರಭೂತ್. ಹೇಗೆ? ಇದಕ್ಕೇನು ನೀವು ಉದಾಹರಣೆ ಕೊಡ್ತೀರಿ? ಹಾಗಾದರೆ ದೇವರು ಹೊಟ್ಟೆಯಿಂದ ಬಂದಿದ್ದಾನೆ, ನೀವು ಜನನ ಇಲ್ಲ ಮರಣನ ಇಲ್ಲ, ದೇವರು ಸರ್ವತ್ರ ವ್ಯಾಪ್ತ ಅಂತ ಹೇಳಿ ಹೊಟ್ಟೆಯಲ್ಲಿ ಇದ್ದರೂ ಎಲ್ಲ ಕಡೆಗೆ ಇರ್ತಾನೆ, ಅಲ್ಲಿ ಇದ್ದಾನೆ, ಏನು ವಿಶೇಷ? ಶುಕ್ಲ ಶೋಣಿತ ಸಂಬಂಧ ಇಲ್ಲ, ದೋಷ ಸ್ಪರ್ಶ ಇಲ್ಲ, ಗುಣಪೂರ್ಣನಾಗಿದ್ದಾನೆ ಅಂತ ಸುಮ್ಮನೆ ನೀವು ಹೇಳ್ತೀರಿ. ಹಾಗೆ ಅದಕ್ಕೇನು ಉದಾಹರಣೆ ಇಲ್ಲೇನು ಅಂತ ಕೇಳಿದರೆ, ನರಸಿಂಹದೇವರು ಸ್ತಂಭವನ್ನು ಒಡೆದು ಹೊರಗೆ ಬಂದಾಗ ಯಾರಾದರೂ ತಂದೆ ತಾಯಿಗಳು ಕಂಡ್ರೇನಪ್ಪ ನಿಮಗೆ? ಇಲ್ಲ. ಅದನ್ನೇ ದೃಷ್ಟಾಂತವಾಗಿ ಇಟ್ಕೊಳ್ರಿ. ಇಲ್ಲೇ ಆ ಕಂಬದಂತೆ ಇಲ್ಲಿ ತಾಯಿಯ ಗರ್ಭವನ್ನು ತಾನು ಒಂದು ಸ್ತಂಭದಂತೆ ಇಟ್ಟುಕೊಂಡಿದ್ದಾನೆ, ಒಂದು ನಿಮಿತ್ತ ಅಂತ ಮಾಡಿಕೊಂಡಿದ್ದ. ದೇವರ ಅಭಿವ್ಯಕ್ತಿಗೆ, ದೇವರು ಪ್ರಕಟವಾಗುವುದಕ್ಕೆ, ದೇವರ ಹೊಟ್ಟೆಯಲ್ಲಿ ಇದ್ದ ಕಂಡ ಹೊರಗೆ ಅಷ್ಟೇ, ಅಲ್ಲಿಂದ ಹೊರಗೆ ಬಂದಂತಲ್ಲ. ಯಥಾ ಪುರಾ ಸ್ತಂಭತ ಆವಿರಾಸೀತ್ ಅಶುಕ್ಲ ರಕ್ತೋಪಿ ನೃಸಿಂಹರೂಪ ತಥೈವ ಕೃಷ್ಣೋಪಿ ತಥಾಪಿ ಮಾತಾ ಪಿತೃಕ್ರಮಾದೇವ ವಿಮೋಹಯತ್ಯಜಃ. ತಂದೆಯಿಂದ ತಾಯಿಯಲ್ಲಿ ಪ್ರವೇಶ ಮಾಡಿ ಹೊರಗೆ ಬರಬೇಕು ಅಂತ ತೋರಿಸುವುದಕ್ಕಾಗಿ ಪರಮಾತ್ಮ ತಾನು ಬಂದಿದ್ದಾನೆ ಅಷ್ಟೇ ಹೊರತು, ನರಸಿಂಹದೇವರು ಸ್ತಂಭವನ್ನು ಒಡೆದು ಹೇಗೆ ಬಂದರೋ ಹಾಗೆ ತಾನು ಪ್ರಾದುರ್ಭಾವಗೊಂಡದ್ದು ಹೊರತು ಪರಮಾತ್ಮ ಪಿತುಕ್ರಮಂ ಮೋಹನಾರ್ಥಂ ಸಮೇತಿ ನ ತಾವತಾ ಶುಕ್ಲತೋ ರಕ್ತತಶ್ಚ ಜಾತೋಸ್ಯ ದೇಹಸ್ತ್ವಿತಿ ದರ್ಶನಾಯ. ನೀವು ಹೇಗೆ ಹೇಳ್ತೀರಿ? ದೇವರು ಹುಟ್ಟು ಇಲ್ಲ, ಸಾವು ಇಲ್ಲ, ಆದರೂ ಪರಮಾತ್ಮ ಹುಟ್ಟಿದ. ಸಾಮಾನ್ಯ ಕೂಸುಗಳಂತೆ ದೇವರೇ ಹುಟ್ಟು ಬಿಟ್ಟಿದ್ದ, ದೇವರು ಕಂಡು ಬಿಟ್ಟಿದ್ದ ಅಂದರೆ ದೇವರು ಸಾಮಾನ್ಯ ಅಂತ ಆಗ್ತಿದ್ದ. ದೇವರು ಹಾಗಿಲ್ಲ, ಪೀತಾಂಬರ ಧಾರಣ ಮಾಡಿಕೊಂಡಿದ್ದಾನೆ. ಹುಟ್ಟಿದ ಕೂಡಲೇ ಸಹಸ್ರ ಸೂರ್ಯರ ಪ್ರಕಾಶದಂತೆ ಜಗ್ಗನೆ ಎಲ್ಲ ಕಡೆಗೆ ಬೆಳಕು, ಕಂಡೇ ಇಲ್ಲ ಪರಮಾತ್ಮ. 4 ಕೈಗಳು, ಅಷ್ಟೇ ಪುಟ್ಟ ರೂಪಕ್ಕೆ. ಶಿಶುವಾದ ಕೃಷ್ಣನಿಗೇನೆ 4 ಕೈಗಳು, ಪೌಂಡ್ರಕ ವಾಸುದೇವಂತೆ ಅಲ್ಲ. 4 ಕೈಗಳು, 4 ಕೈಗಳಲ್ಲಿ ತನ್ನ ಆಯುಧಗಳು ಶಂಖ ಚಕ್ರ ಗದಾ ಪದ್ಮ ಧಾರಿಯಾಗಿದ್ದು ಪರಮಾತ್ಮ ಅಲ್ಲಿ ಪ್ರಾದುರ್ಭೂತನಾಗಿ ಕಂಡಿದ್ದಾನೆ. ದರ್ಶನಾಯ ಶಶಂಕ ಚಕ್ರಾಬ್ಜ ಗತಸ್ಸ ದೃಷ್ಟ. ಕಾಣುವುದು ದೇವರು ಹೇಗೆ ಕಂಡಿದ್ದಾನೆ? ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ್ದಾನೆ. ಪೀತಾಂಬರ, ಕುಂಡಲಗಳು, ಕೋಸ್ತು ಒಳಗೆ ಕಂಠದಲ್ಲಿ ಮಣಿಯನ್ನು ಧಾರಣೆ ಮಾಡಿದ್ದಾನೆ. ಮತ್ತು ಅನೇಕ ಸೂರಾಭ ಕಿರೀಟಯುಕ್ತೋ ವಿದ್ಯುತ್ ಪ್ರಭೆ ಕುಂಡಲೆ ಧಾರಯಂಶ್ಚ. ವಿದ್ಯುತ್ ಹೊಳಪಿನಂತೆ ಹೊಳೆಯುವ ಆ ಕುಂಡಲಗಳನ್ನು ಧಾರಣ ಮಾಡಿದ್ದಾನೆ. ಪೀತಾಂಬರೋ ವನಮಾಲ ಧಾರಣ ಮಾಡಿದ್ದಾನೆ, ಪೀತಾಂಬರ ಧಾರಣ ಮಾಡಿದ್ದಾನೆ. ದೊಡ್ಡ ರೂಪ ಅಲ್ಲ ಪರಮಾತ್ಮನದು, ಚಿಕ್ಕದ ರೂಪನೇ. ಚಿಕ್ಕ ರೂಪದಲ್ಲಿ ಇಷ್ಟೆಲ್ಲ ಮಾಡಿದ್ದಾನೆ ಪರಮಾತ್ಮ. ಹಾಗಾಗಿ ಸ್ವನಂತ ಸೂರ್ಯೋರು ದೀಪ್ತಿದ ಋಷೇ ಗುಣಾರ್ಣವ. ಅನಂತ ಸೂರ್ಯರ ಕಾಂತಿ ಪರಮಾತ್ಮ ಚೆಲ್ಲಿದ್ದಾನೆ ಹೊರಗಡೆ. ಎಷ್ಟು ವೈಭವ, ಏನು ದೇವರ ಮಹಿಮೆ! ಎಷ್ಟು ಬಾರಿ ನೆನೆಸಿದರೂ ಮೈ ರೋಮಾಂಚನ ಆಗ್ತದೆ. ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯದರೆ? ಸಣ್ಣ ರೂಪ, ಅನಂತ ಸೂರ್ಯರ ಕಾಂತಿ, ತೇಜಪುಂಜ ಆ ಕಾರಾಗೃಹದಲ್ಲಿ ಕಾಣ್ತಾ ಇದೆ. ಅದನ್ನು ನೋಡ್ಲಿಕ್ಕೆ ಯಾರೂ ಸಮರ್ಥರಲ್ಲ. 4 ಕೈಗಳು, ಎಲ್ಲ ಕೈಗಳಲ್ಲೂ ಆಯುಧವನ್ನು, ಶಂಖಚಕ್ರ ಗದಾ ಪದ್ಮವನ್ನು, ಪೀತಾಂಬರ, ವನಮಾಲಿ, ಕುಂಡಲ ಇವುಗಳನ್ನು ಧಾರಣೆ ಮಾಡಿದ ಆ ಪರಮಾತ್ಮನ ರೂಪ, ವೈಭವ, ಅದ್ಭುತ. ಅದನ್ನು ದೇವತೆಗಳ ನೋಡಿ ಎಲ್ಲರೂ ಸಂತೋಷಪಟ್ಟು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಇಷ್ಟು ಅದ್ಭುತವಾಗಿ ಪರಮಾತ್ಮ ಅಲ್ಲಿ ಅವತಾರ ಮಾಡಿದ್ದಾನೆ. ಭಾಗವತದಲ್ಲಿ ವಿಸ್ತಾರವಾಗಿದೆ. ಪರಮಾತ್ಮನ ಮಹಿಮೆಯನ್ನು ವಿಸ್ತಾರವಾಗಿ ಸಂಕ್ಷೇಪದಲ್ಲಿ ಹೇಳಿದ್ದಾನೆ. ಕೃಷ್ಣ ಅವತಾರ ಮಾಡಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.